ನಮ್ಮಲ್ಲಿ ಏನ್ರ ಹಂಗೆ ಹಾಲಾರ್ದಾಗ ಶಾಂತಿ ರೀತಿ ಮಾಡ್ಕೊಂಡು ಹೋಗ್ಬೇಕಪ್ಪ ಅಂದ್ರೆ ಕರೆಸಿ ಕೇಳಮ್ಮ ಏನೇನು ಸಜೆಷನ್ ಕೊಡ್ತಾರೆ ಮತ್ತು ನಾವೇನು ಡೈರೆಕ್ಷನ್ ಹೇಳ್ಬೇಕು ಅನ್ನೋದ್ರ ಬಗ್ಗೆ ಸಾಹೇಬ್ ಕರೆಸಿ ಅಂತಂದ್ರೆ ಕರೆಸಿದಕ್ಕೆ ಎಲ್ಲರೂ ಬಂದಿರಿ. ತುಂಬ ಧನ್ಯವಾದಗಳು ಎಲ್ಲರಿಗೂ. ಏನರ ತಾವು ಇಲ್ಲಿ ಯಾವ ಥರಪ್ಪ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಹೇಳಿದ್ರಪ್ಪ ಅಂದ್ರೆ ಸಾಹೇಬ್ ಅದ್ರ ಬಗ್ಗೆ ಡೈರೆಕ್ಷನ್ ಹೇಳ್ತಾರೆ. ನಮ್ಮಲ್ಲಿ ಯಾರು ಸಲಹೆ ಸೂಚನೆಗಳು ಯಾರು ಈ ಥರ ಏನು ಆಯ್ತು ಘಟನೆಗಳು ಹಾಕವ ಆಗಿದ್ದು ನಮ್ಮಲ್ಲಿ ಅವು ಮರುಕಳಿಸೋಂಗಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಒಂದೊಂದು ಹೊಂದಾಣಿಕೆ ಟಚ್ ಅದಾವ, ಒಬ್ಬೊಬ್ಬರು ಅದಾವ, ಸಂಬಂಧಗಳು ಇರ್ತಾವ. ಇದ್ದಲ್ಲಿ ಏನು ಮಾಡೋಕ್ಕಾಗಲ್ಲ. ಆದ್ರೆ ನಿಮ್ಮ ಕಾನೂನು ಏನಿದೆ ಆಗ ನಿಮ್ಮ ಕಾನೂನು ಪ್ರಕಾರ ಮಾಡ್ಕೊರಿ. ಆದ್ರೆ ನಮ್ಮಲ್ಲಿ ಅಂತೂ ಯಾವ ಅಂತ ಇದಾಗಲ್ಲ. ನೀವು ಅಲ್ಲಿಗೆ ಬಾರ್ ಸರಿ ಇವರಿಗೆ ಒಟ್ಟ ಟಾರ್ಚರ್ ಮಾಡಬೇಡಿ. ಇರೋದ್ರ 4 ದಿವಸ ಇಟ್ಟು ಬಾರ್ಸ್ಲ ಬಣ್ಣ ಆಡ್ತಾರೆ ಆಡಲಿ ಏನು ತೆಲಿಗೆ ಬಿಟ್ರಿ ಆರಾಮ್ ನೋಡ್ಕೊಂಡು ಕೂತ್ಬಿಡ್ರಿ. ಎಲ್ಲ ಸಮಸ್ಯೆನ ಬಗೆಹರಿದ್ಬಿಡ್ರಿ. ನೀವು ಸರಿ ಅಂದರೆ ಮತ್ತೆ ಹೇಳ್ತೀನಿ ಬೇಡ ಇಷ್ಟ ನಮಗೆ ವಿನಂತಿ. ಯಾವುದೂ ಸಮಸ್ಯೆಗೆ ತೊಂದರೆ ಆಗಿಲ್ಲ. ನೀವು ಅದನ್ನು ಯಾವುದೂ ಮನುಷ್ಯ ಇಟ್ಕೋಬೇಡ್ರಿ. ಆಮೇಲೆ ಒಂದು ನಿಮ್ಗೆ ಸಾಹೇಬರಾಗಲ್ಲ ಹೇಳ್ತಾರೆ, ನಾವು ವಿನಂತಿ ಮಾಡ್ಕೊತೀರಿ ಮೊದಲು ಸರ್ಕಲ್ಗೆ ಯಾರು ಹಾಕ್ರಿ. ಯಾಕಂದ್ರೆ ವಯಸ್ಸು ಆದವರು ಅಡ್ಡಾಡಕ್ಕೆ ಮಾತ್ರ ಸಹಿತಿಲ್ಲ. ದಯವಿಟ್ಟು ಕಾಯ ಬೀಳ್ತೀವಿ ನಿಮ್ಗೆ ಒಬ್ಬರು ಕೊಡ್ರಿ. ಅಲ್ಲಿ ಯಾರಿಲ್ಲ ಏನು ಮಾಡಕ್ಕೆ ನಾವು ಹೇಳ್ರಿ. ಅದಕ್ಕೆ ದಯವಿಟ್ಟು ಅದನ್ನು ಮಾಡಿರಿ. ಆಮೇಲೆ ನಮ್ಮಲ್ಲಿ ಶಾಂತತೆ ಐತಿ. ಹಂಗೇನು ಯಾವುದೋ ಅಹಿತಕರ ಘಟನೆಗಳಾಗಲ್ಲ. ಯಾಕಂದ್ರೆ ಅವು ಎರಡದವು ನಮ್ಮನ್ನು ಕಾಪಾಡ್ತಾವೆ. ಅದ್ರ ಬಗ್ಗೆ ನಮಗೇನು ಭಾಳ ಗೌರವ ಐತಿ. ನೀವು ನಮ್ಮ ಊರಿನಲ್ಲಿ ಬಹುಶಃ ನನಗೆ ಅನಿಸಿದ ಮಟ್ಟಿಗೆ ಸುಮಾರು ವರ್ಷಗಳಿಂದ ಯಾವುದೇ ಅಹಿತಕರ ಘಟನೆಗಳು ನಡೆದಿಲ್ಲ. ಯಾಕಂತಂದರೆ ನಮ್ಮ ಊರಿನಲ್ಲಿ ದರ್ಗಾ ಪಕ್ಕದಲ್ಲಿ ಹನುಮಪ್ಪನ ಗುಡಿ ಐತಿ. ಮಠದ ಮುಂದೆ ಮಸೂದಿ ಐತಿ. ಕಂಟಿ ಸರ್ಕಲ್ ಎದುರಿಗೆ ಮತ್ತೊಂದು ಹನುಮಪ್ಪನ ಗುಡಿ ಐತಿ. ಊರಿನ ಮಧ್ಯ ಭಾಗದಲ್ಲಿ ಕೊಪ್ಪರದ ಪೇಟೆಯಲ್ಲಿ ಮಸೂದಿ ಮುಂದೆ ಸಂಕ್ರಮಣ ಗುಡಿ ಐತಿ. ಹೀಗಿದ್ದಾಗ ಈ ಊರಿನಲ್ಲಿ ಮುಸಲ್ಮಾನ್ ಬಾಂಧವರು ಅಷ್ಟೇ, ಹಿಂದೂಗಳು ಬಾಂಧವರಷ್ಟೇ ಎಲ್ಲರೂ ಸೌಹಾರ್ದತೆಯಿಂದ ಎಲ್ಲ ಹಬ್ಬಗಳನ್ನು ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ. ಅವರ ಹಬ್ಬಗಳಿಗೆ ಅಡಚಣೆಗಳು ಆಗಿಲ್ಲ, ನಮ್ಮ ಹಬ್ಬಗಳಿಗೂ ಕೂಡ ಅಡಚಣೆ ತೊಂದರೆಗಳು ಆಗಿಲ್ಲ. ಬಹುಶಃ ಇಲ್ಲೇ ಆಗಿರ್ಬೋದು. ಆ ಉದಾಹರಣೆಗಳು ತೊಗೊಂಡು ನಾವಿಲ್ಲಿ ಹೇಳೋದಾಗೆ ಏನು ಇರೋದಿಲ್ಲ. ಯಾಕಂತಂದರೆ ಇಲ್ಲಿ ಕುಂತವರು ಈ ಒಂದು ಸಭೆಯಲ್ಲಿ ಮುಸಲ್ಮಾನ್ ಬಾಂಧವರು ಇದ್ದಾರೆ, ಹಿಂದೂ ಬಾಂಧವರು ಇದ್ದಾರೆ. ಆದರೆ ಹೋಳಿ ಹಬ್ಬ ನಡೆಯುವ ಸಂದರ್ಭದಲ್ಲಿ ಒಂದು ದಿವಸ ಮುಂಚೆನೇ ಅಥವಾ ಹೋಳಿ ಹಬ್ಬದ ದಿವಸ ಬಹುಶಃ ಯಾರೂ ಆಡೋದಿಲ್ಲ. ನಮ್ಮೂರಾಗ ಭಾಳ ನೈಕರ ಮಂದಿ ಮೊದಲ ಬಣ್ಣ ಇತ್ತಂದ್ರೆ ಪಾರ್ಟಿ ಮಾಡೋಕ್ಕೆ ಹೋಗ್ಬಿಡ್ತಾರೆ. ಎಲ್ಲರ ತೋಟಕ್ಕೆ ಎಲ್ಲ ಹೊಲಕ್ಕೆ ಆ ಟೈಪು ಮಾಡ್ತಾರೆ. ಆದರೆ ಕೆಲವೊಂದು ರಾತ್ರಿ ಹೋಳಿಯನ್ನು ದಹನ ಮಾಡೋ ದಿವಸ ಅವತ್ತಿನ ದಿವಸ ಮಾಡ್ತಾರೆ. ಪ್ರತಿಯೊಂದು ಕ್ರಾಸಿಗೆ ಮಾಡ್ತಾರೆ. ಆ ಮಾಡೋಂಥ ಸಂದರ್ಭದಲ್ಲಿ ಅಕ್ಕಪಕ್ಕದ ಮತ್ತು ಯಾವುದಾದ್ರೂ ಮನೆಗಳು ಇರಲಿ ಅಥವಾ ಮೇಲೆ ವೈರ್ ಇರಲಿ ಈ ಥರ ಒಂದು ಸ್ವಲ್ಪ ಜಾಗೃತ ಕೆಲಸನ ಸಿಬ್ಬಂದಿಗಳು ವಹಿಸ್ಕೋಬೇಕಾಗುತ್ತೆ. ಯಾಕಂತಂದರೆ ರಾತ್ರಿ ಹೊತ್ತು ಏನು ಅಂತ ಯಾರ್ದ ಕಟ್ಟಿಗೆ ತೊಗೊಂಡದು. ಯಾಕಂದ್ರೆ ಇರೋದು ಹಬ್ಬ ಆ ಟೈಪ್ ಐತೆ. ಆ ಹಬ್ಬಕ್ಕೆ ನಾವು ಯಾರು ವಿರೋಧವನ್ನು ಮಾಡೋದು ಬರೋದಿಲ್ಲ. ಮತ್ತು ಅಲ್ಲ ತುಳುಗ್ ಮಾಡಿ ಒಯ್ಯೋದು ಮತ್ತು ಏನು ಸ್ವಲ್ಪ ಹೆಚ್ಚಿಗೆ ಸ್ವಲ್ಪ ಲಭ ಬೈಕೊಳ್ಳೋದು. ಹೀಗಾಗಿ ಹಬ್ಬದ ವಿಷಯವಾಗಿ ಜಾಸ್ತಿ ಹೇಳೋಕ್ಕೂ ಹೋಗೋದಲ್ಲ. ಬಟ್ ನಮ್ಮ ಇಲಾಖೆಯಲ್ಲಿ ಶಾಂತಿಯುತವಾಗಿ ನಡೀತದೆ ಅನ್ನೋದನ್ನು ಮಾತ್ರ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಯಾಕಂದ್ರೆ ಯಾವ ರೀತಿ ಆಚರಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಹಿರಿಯರಾಗಿರ್ತಕ್ಕಂಥ ಮಾಂತಪ್ಪ ಚೆನ್ನಿಯವರಾಗಿರ್ಬೋದು, ಅದೇ ರೀತಿ ನಮ್ಮ ಸೋದರಾಗಿರ್ತಕ್ಕಂಥ ಯಲ್ಲಪ್ಪಣ್ಣವರವರು ಹೇಳಿದರು. ಆದರೆ ಈಗ ಹಬ್ಬಗಳು ನಮಗೆ ಸಾಕಷ್ಟು ಹಬ್ಬಗಳು ಬರ್ತವೆ. ಅವರು ಮುಸಲ್ಮಾನರು ಅವರ ಧರ್ಮಗ್ರಂಥದಲ್ಲಿ ಬರ್ತಕ್ಕಂಥ ಹಬ್ಬಗಳನ್ನು ಅವ್ರು ಮಾಡ್ತಾರೆ, ನಮ್ಮ ಧರ್ಮಗ್ರಂಥದಲ್ಲಿ ಬರ್ತಕ್ಕಂಥ ಹಬ್ಬಗಳು ನಾವು ಮಾಡ್ತೀವಿ. ಯಾಕಂದರೆ ಈಗ ಋತುಗಳ ಅನುಗುಣವಾಗಿ ನಮಗೆ ಅಂದರೆ 6 ಋತುಗಳು ನಮ್ಮ ಧರ್ಮಗ್ರಂಥ ಪ್ರಕಾರ 6 ಋತುಗಳು, ವಸಂತ ಋತು, ಗ್ರೀಷ್ಮ ಋತು, ಈ ರೀತಿ 6 ಋತುಗಳು ಬರ್ತವೆ. ಅದು ಏನಂದ್ರೆ ಋತುಗಳು 2 ತಿಂಗಳಿಗೊಮ್ಮೆ ಬದಲಾವಣೆ ಆಗ್ತಾವೆ. ಅಂದ್ರೆ ಒಂದು ವರ್ಷಕ್ಕೆ 12 ತಿಂಗಳು ಅಂದ್ರೆ ಆ ರೀತಿ ಬದಲಾವಣೆ ಆಗ್ತಾವೆ. ಆ ಕಾಲಕ್ಕೆ ಬದಲಾವಣೆ ತಕ್ಕಂಥ ಸಂದರ್ಭದಲ್ಲಿ ನಮಗೇನಂದ್ರೆ ಹೋಳಿ ಹಬ್ಬ ಅಂದರೆ ಕಾಮದಾನ ಮಾಡೋದು, ಅಂದರೆ ಏನು ಕೆಟ್ಟದರ ಮೇಲೆ ವಿಜಯವನ್ನು ಸಾಧಿಸೋದು ಅಂತ ಅರ್ಥ. ಇದರ ಅರ್ಥ ಏನಂದರೆ ಕೆಟ್ಟದ ವಿರುದ್ಧ ವಿಜಯದ ಒಂದು ಸಂಕೇತ. ಈಗ ಹೋಳಿ ಹಬ್ಬ ಇರ್ತದೆ, ದೀಪಾವಳಿ ಅಂದ್ರೆ ದೀಪಗಳನ್ನ ಹಚ್ಚುವ ಮುಖಾಂತರ ಮಾಡ್ತಕ್ಕಂಥ ಹಬ್ಬ, ಬೆಳಕಿನ ಹಬ್ಬ ಅಂತೀವಿ. ಈ ರೀತಿ ಹಬ್ಬಗಳು ಬರ್ತಾವೆ. ಅದೇ ರೀತಿ ನಮಗೆಲ್ಲ ಶಾಂತಿ ಎಂದು ಕಮಿಟಿ ಕರೀತಾರೆ. ಯಾವ್ಯಾವ ಸಂದರ್ಭದಲ್ಲಿ ಕರೀತಾರಪ್ಪ ಅಂದ್ರೆ ಈಗ ಗಣೇಶ ಹಬ್ಬ ಇರ್ಬೋದು, ಅಂಥ ಸಂದರ್ಭದಲ್ಲಿ ಯಾವುದೂ ಏನಂತ ಅಹಿತಕರ ಘಟನೆ ಆಗಿರ್ಬಾರ್ದು ಅಂತೇಳಿ ಆ ಟೈಮ್ನಾಗ ಕರೀತಾರೆ. ಅದೇ ರೀತಿ ಈಗ ಏನಂದ್ರೆ ಬಣ್ಣದ ಹೋಬಳಿ ಇಂಥ ಸಂದರ್ಭದಲ್ಲಿ ಬಿಡ್ತಾರೆ. ನಾವು ನೀವೆಲ್ಲರೂ ಕೂಡ ಸೌಹಾರ್ದತ್ವದಿಂದ ನಾವು ನಡೆದಿದ್ದಾದರೆ ಯಾವುದೋ ಒಂದು ಜಗಳ, ಸಂಖ್ಯೆ, ತಕರಾರು ಯಾವುದೇ ಆಗೋದಿಲ್ಲ.
ನಾವು ಬಣ್ಣ ಉಗ್ತಾರ, ಹುಡುಗರು ಮಕ್ಕಳು ಏನಪ್ಪ ಅಂದ್ರೆ ಬಣ್ಣ ಉಗ್ತಿರ್ತಾರೆ. ಅವಾಗ ಮುಸಲ್ಮಾನ್ ಬಾಂಧವರು ಕೂಡ ಹೇಳಿದ್ರು ಹುಡುಗರು ಕೇಳ್ತಿರಲ್ಲ. ಅಂಥ ಸಂದರ್ಭದಲ್ಲಿ ಎಷ್ಟೋ ಮಂದಿ ಮುಸಲ್ಮಾನರು ಕೂಡ ಬಣ್ಣ ಹಚ್ಚಿ ಅಂತಾರೆ, ನಾವು ಹಚ್ಚಿ ಹಚ್ಚರಿಗೌಡರು ಅಂತ ನಮಗೂ ಅಂದಿರ್ತಾರೆ. ಅದಕ್ಕೆ ಹಚ್ಚಿಗೆ ಹೇಳಾರ್ದಾರ ಏನೈತಲ್ಲ ಸ್ವಲ್ಪ ದೂರ ಇದ್ದು ಬಿಡೋದಂತೂ ಚಲೋ. ಯಾಕಂದ್ರೆ ಒಂದು ಏನೈತಲ್ಲ ಸುಮ್ಮನೆ ನಮ್ಗೆ ಹಚ್ಚಿ ನೋಡಿರೋ ಅಂತೇಳಿ ಅಂಥ ಸಂದರ್ಭದಲ್ಲಿ ಏನಾಗಿರ್ತಾವೆ ಬ್ಯಾಡ್ ಅಂತೇಳಿ ಅವ್ರಿಗೆ ಬ್ಯಾಡ್ ಆಗಿರ್ತಾ. ಅಂಥ ಸಂದರ್ಭದಲ್ಲಿ ಹುಡುಗರು ಬೇಕಂತ ಹಚ್ಚಿದಂಥ ಸಂದರ್ಭದಲ್ಲಿ ಏನಾಗಿರ್ತಾವೆ ಅಂದ್ರೆ ಯಾವುದೇ ಒಂದು ಅಹಿತರ ಘಟನೆ ಆಗ್ತಕ್ಕಂಥ ಸಂದರ್ಭ ಇರ್ತದೆ. ಆದರೆ ಅವತ್ತೊಂದು ದಿವಸ, ಒಂದಿನ 2 ದಿವಸ ನಾವು ದೂರ ಇದ್ದು ಬಿಟ್ರಂದ್ರೆ ಅದು ಏನಂದ್ರೆ ಒಂದು ಶಾಂತಿ ಸೌಹಾರ್ದತೆಗೆ ಅದೊಂದು ಹೆಸರಾಗಿಬಿಡುತ್ತೆ. ಯಾಕಂದರೆ ಇಲ್ಲಿ ಇಳಕಲ್ ನಗರ ಅಂದರೆ ನೀವೆಲ್ಲ ಕೂಡ ಏನು ಶಾಂತಿ ಸೌಹಾರ್ದಯುತ ಇರ್ತಕ್ಕಂಥ ಇದು ಒಂದು ನಗರ. ಆದರೆ ಅದನ್ನೆಲ್ಲ ನಾವೇನೈತಲ್ಲ ಕಾಪಾಡಿಕೊಂಡು ನಮ್ಮಲ್ಲಿರ್ತಕ್ಕಂಥ ಹಿರಿಯರಾದವರು ನಾವು ಹೇಳ್ಬೇಕು, ನಿಮ್ಮಲ್ಲಿರ್ತಕ್ಕಂಥ ಹಿರಿಯರಾದವ್ರು ನೀವು ಹೇಳ್ಬೇಕು ಅಂತ ಆಗೈತ ಘಟನೆ ಮಾಡಲಾರ್ದಂತಾಗ ನಾವು ನೀವೆಲ್ಲ ನಡ್ಕೊಂಡು ಈ ಒಂದು ಹಬ್ಬಗಳನ್ನು ಮಾಡಲೇಬೇಕು. ಯಾಕಂದ್ರೆ ಇದು ಈಗ ಮಾಡ್ತಕ್ಕಂಥ ಹಬ್ಬಗಳಲ್ಲ, ಇದು ಎಷ್ಟೋ ಕ್ರಿಸ್ತ ಪೂರ್ವ ಅಂದರೆ ಪೂರ್ವ ಇದರಿಂದ ಬಂದಿರತಕ್ಕಂಥ ಹಬ್ಬಗಳು. ಇಂಥೆಲ್ಲ ಹಬ್ಬಗಳು ವರ್ಷದಲ್ಲಿ ನಾವೇನು ಸಾಕಷ್ಟು ಹಬ್ಬಗಳು ಮಾಡ್ತೀವಲ್ಲ, ಕೇವಲ ಬಣ್ಣ ಹಚ್ಚೋದಂದ್ರೆ ಕೇವಲ ಬಣ್ಣದ ಹಬ್ಬ ಅಲ್ಲಿದು, ಸೌಹಾರ್ದದಿಂದ ಮಾಡ್ತಕ್ಕಂಥ ಈ ಒಂದು ಬಣ್ಣದ ಹೋಬಳಿ ಇದು. ಆದ್ದರಿಂದ ನೀವು ಕೊಡಲ್ಲ ಈ ಒಂದು ಆಡೋಣ ಅಂತೇಳಿ ಈ ಒಂದು ಶಾಂತಿ ಸಭೆ ಕರೆದು ನಮಗೆ 4 ಮಾತುಗಳು ಆಡಲ್ಪಟ್ಟಿರ್ತಕ್ಕಂಥ ಎಲ್ಲರಲ್ಲಿ ವಂದಿಸಿ ನನ್ನ ಮಾತಿಗೆ ವಿದಾಯ ಹೇಳ್ತಾರೆ. ಜೈ ಹಿಂದ್. ಈ ಒಂದು ಶಾಂತಿ ಸಭೆಗೆ ಅಧ್ಯಕ್ಷತೆ ವಹಿಸಿರುವಂಥ PSI ಸಾಹೇಬರಾದಂಥ ಮಂಜುನಾಥ್ ಪಾಟೀಲ್ರವರೇ ಹಾಗೂ ಈ ಶಾಂತಿ ಸಭೆಗೆ ಆಗಮಿಸಿರುವಂಥ ಇಳಕಲ್ಲಿನ ಸಮಸ್ತ ಬಾಂಧವ ಗೌಡ್ರು ಹೇಳಿದಂಗೆ ಹಿಂದೂಗಳಿಗೆ ಭಾಳಷ್ಟು ಹಬ್ಬಗಳವ, ಅವೆಲ್ಲ ಅವ್ರಿಗೆ ಪವಿತ್ರ. ಮುಸ್ಲಿಮರಿಗೆ 2 ಪವಿತ್ರ ಹಬ್ಬಗಳು, ಒಂದು ತ್ಯಾಗದ ಸಂಕೇತವಾದಂಥ ಬಕ್ರೀದ್, ಇನ್ನೊಂದು ಮನುಷ್ಯನ ಕೆಡಕಿನಿಂದ ತೆಗೆದು ಸ್ವರ್ಗದ ಕಡೆಗೆ ಒಯ್ಯುವಂಥ ಪವಿತ್ರ ರಂಜಾನ್ ತಿಂಗಳ. ಈಗ ಇನ್ನೊಂದು ಅಗ್ನಿ ಪರೀಕ್ಷೆನೇ ಇದೆ. ರಂಜಾನ್ ತಿಂಗಳದಾಗ ಹೋಳಿ ಬಂದೈತೆ. ಈಗ ಹೇಳಿದ್ರೆ ಅಲ್ಲಿಗೆ ಬಾರಿಸ್ತಾರಂತ. ಅಜ್ಜರ್ ಅಲ್ಲಿಗೆ ಎಷ್ಟು ಬಾರಿಸ್ಯಾರ ಗೊತ್ತಿಲ್ಲ, ಗೌಡ್ರು ಎಷ್ಟು ಹಲಿಗೆ ಬಾರಿಸ್ಯಾರ ಗೊತ್ತಿಲ್ಲ, ಎಲ್ಲಪ್ಪನ ಎಷ್ಟು ಹಲಿಗೆ ಬಾರಿಸ್ಯಾರ ಗೊತ್ತಿಲ್ಲ. ನನ್ನಷ್ಟು ಹಲಿಗೆ ಬಾರಿಸಿದವ, ನನ್ನಷ್ಟು ಕಾಮಣ್ಣ ಇಟ್ಟಾವ, ನನ್ನಷ್ಟು ಗಣಪತಿ ಇಟ್ಟಾವ ಬಹುಶಃ ಯಾರು ಹಿಂದೂ ಮಂದಿ ಸಿಗಲಿಕ್ಕಿಲ್ಲ ಅಂತ ನಾ ಹೇಳಕ್ಕೆ ಬಯಸ್ತೀನಿ. ಯಾಕಂದ್ರೆ ಇದು ನಮ್ಮ ಸಂಸ್ಕೃತಿ ಇದೆ. ಇನ್ನೊಬ್ರು ಹೇಳೋದ್ರಲ್ಲಿಂದ ನೋಡಿ ಕಲಿಯೋಂಥದ್ದು ಅವಶ್ಯಕತೆ ನಮಗಿಲ್ಲ. ಸೌಹಾರ್ದತೆ, ಸಹೋದರತೆ, ಭಾತೃತ್ವ ನಮ್ಮ ರಕ್ತದೊಳಗೆ ಬಂದತ್ತದೆ. ಯಾಕಂದ್ರೆ ಹೇಳ್ತಾರೆ ಇಲ್ಲಿ 2 ತಲವಾರ ಅದಾವ ಅಂತೇಳಿ ಆಗಲಿ ಮುಗ್ಲಿ ನಮ್ಮ ಹಿರಿಯರು ಹೇಳ್ತಾರಲ್ಲ, ಒಂದು ಮುರ್ತುಜ್ಕಾದ್ರಿ, ಒಂದು ಮಾಂತಜ್ಜ. ಇವ್ರದ್ದು ಶಕ್ತಿ ಎಲ್ಲಿವರೆಗೂ ಇಳಕಲ್ನಲ್ಲಿ ಅಲ್ಲಿವರೆಗೂ ಇಳಕಲ್ನಲ್ಲಿ ಕೇವಲ ಒಂದೇ ಒಂದು ಸಣ್ಣ ಹೋಮ ಘಟನೆ ಕೂಡ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನಾನು ಕೈ ಎತ್ತಿ ಹೇಳಕ್ಕೆ ಬಯಸ್ತೇನೆ. ಯಾಕಂದ್ರೆ ನಾವಿರೋದು ಹಂಗಿದ್ದೀವಿ. ಇರ್ಬೋದು ವೈಮನಸ್ಸುಗಳಿರ್ಬೋದು, ನಮ್ಮ ಆಚರಣೆಗಳಲ್ಲಿ ನಮ್ಮ ವಿಚಾರಗಳಲ್ಲಿ ವೈಮನಸ್ಸಿಗೆ ಅದು ಇರೋದು ಸಹಜ, ಇರಲೇಬೇಕು. ಯಾಕಂದ್ರೆ ಒಳ್ಳೆ ಕೆಟ್ಟವು ಇರಲಿಲ್ಲ ಅಂದ್ರೆ ನಡೆಯಂಗಿಲ್ಲ ಅಂತದ. ಒಳ್ಳೆಯ ಇದ್ದಲ್ಲಿ ಕೆಟ್ಟವು ಇರಬೇಕು. ಹಂಗೆ ಒಳ್ಳೆಯ ಮನಸ್ಸು ಇಲ್ದಲ್ಲಿ ಕೆಟ್ಟ ಮನಸ್ಸುಗಳು ಕೂಡ ಇರಬೇಕು. ಆದರೆ ಕೆಟ್ಟ ಮನಸ್ಸುಗಳು ಕೇವಲ ಮಾತಿನಿಂದ ಅಷ್ಟೇ ಇರಬೇಕು. ಈಗ ನನ್ನ ಆಚಾರ ವಿಚಾರಕ್ಕೆ ನಿಮಗೆ ಸ್ಯಾಟಿಸ್ಫೈಡ್ ಆಗಲ್ಲ, ನೀವು ನನಗೆ ತಿಳಿಸಿ ಹೇಳ್ಬೇಕು. ನಿಮ್ಮ ಆಚಾರ ವಿಚಾರ ನನಗೆ ಸ್ಯಾಟಿಸ್ಫೈಡ್ ಆಗಲ್ಲ, ನಾನು ನಿಮಗೆ ತಿಳಿಸಿ ಹೇಳ್ಬೇಕು. ಆದರೆ ಅದನ್ನು ವಿರೋಧ ಮಾಡೋದಕ್ಕೂ ಒಂದು ಕಾನೂನಿದೆ. ಆ ಕಾನೂನು ಮುಖಾಂತರ ವಿರೋಧ ಮಾಡಿದರೆ ಏನಾದರೂ ಸಾಧ್ಯ ಐತೆ. ಅದನ್ನು ಬಿಟ್ಟುಬಿಟ್ಟು ನಾವು ಕೇವಲ ಅವ್ರು ಕೆಟ್ಟವರು ಇವ್ರು ಕೆಟ್ಟವರು, ನನ್ನ ಧರ್ಮ ಶ್ರೇಷ್ಠ ನಿನ್ನ ಧರ್ಮ ಶ್ರೇಷ್ಠ ಸಾಧ್ಯ ಇಲ್ಲದು. ಸರ್ವಧರ್ಮ ಮನುಷ್ಯ ಧರ್ಮ ಶ್ರೇಷ್ಠ ಅಂತ. ನಾವೆಲ್ಲರೂ ಈ ಜಗತ್ತನ್ನು ದೇವರು ಸೃಷ್ಟಿ ಮಾಡಿದ್ದು ಒಂದು ಗಂಡು ಒಂದು ಹೆಣ್ಣು. ನಿಮ್ಮನ್ನು ಕುಲಗಳಾಗಿ ಯಾಕೆ ವಿಂಗಡಿಸಿನ ಅಂದರೆ ಒಬ್ಬರನ್ನೊಬ್ಬರನ್ನು ಪರಿಚಯಿಸಲಿಕ್ಕೆ ಮಾತ್ರ. ನನ್ನ ಜಾತಿ ಬೇರೆ ಇರ್ಬೋದು, ನಿನ್ನ ಎಲ್ಲರ ಜಾತಿ ಅವ್ರವ್ರ ಜಾತಿ ಅವ್ರವ್ರಿಗೆ ಶ್ರೇಷ್ಠ. ನಾನು ನನ್ನ ಧರ್ಮವನ್ನು ಆಚರಿಸುವುದರ ಜೊತೆಗೆ ನನ್ನ ಧರ್ಮವನ್ನು ಗೌರವಿಸೋದ್ರ ಜೊತೆಗೆ ಪರಧರ್ಮವನ್ನು ಕೂಡ ನಾನು ಗೌರವಿಸಬೇಕು, ಪ್ರೀತಿಸಬೇಕು. ಅಂದಾಗ ನಾ ಹೆಮ್ಮೆಯಿಂದ ಹೇಳ್ಕೊಬೋದು, ನಾ ಭಾರತೀಯ, ನಾ ಭಾರತದಲ್ಲಿ ಹುಟ್ಟಲು ನಾನು ಸಾರ್ಥಕತೆ ಆಗುತ್ತಂತ ಅನ್ನೋದನ್ನು ನಾ ಹೇಳಿ, ಸಾಹೇಬ್ರು ಏನಿಲ್ಲ ಬಣ್ಣ ಆಡ್ತಾರ, ನಾವು ಏನೈತೆ ನಮ್ಮೂರಿಗೆ ಹೇಳ್ತೀವಿ ಏನಂತ ಅನಾವಶ್ಯಕವಾಗಿ ಹೊರಗೆ ಹೋಗ್ಬೇಡ. ಈಗ ಹಿಂದೂಗಳ ಹಬ್ಬ ಐತದ ಬಣ್ಣ ಆಡಿದ್ರೆ ನಾವು ಅಡಿವಿ ಹಿಂದಕ್ಕೆ ಬಣ್ಣ ಆಡ್ತಾರೆ. ಆದರೆ ಅದು ನೀವು ಹೇಳ್ದಂಗೆ ಹೋಗಿ ಏನು ಮಾಡ್ತೀವಿ ಮಾಡು ಹಚ್ಚಿ ಇದು ಬೇಡ. ಈಗ ನಮಾಜಿ ಟೈಮ್ನಾಗ ಹೋಗ್ತಿರ್ತೀವಿ ನಾವು. ನಮಾಜಿ ಟೈಮ್ನಾಗ ಹೋಗೋ ಹೊತ್ನಾಗ ತಾವು ಕೂಡ ದೊಡ್ಡ ಮನಸ್ಸು ಮಾಡ್ಬೇಕು. ಬೇಡಪ್ಪ ಅವ್ರು ಪವಿತ್ರ ರಂಜಾನ್ ಐತೆ, ಅವ್ರು ರೋಜಾ ಇರ್ತಾರೆ, ಬಣ್ಣ ಹಚ್ಚಬಾರ್ದು ಅಂತಂದು ಎರಡೂ ಮನಸ್ಸುಗಳು ಒಂದಾದಾಗ ಮಾತ್ರ ಶಾಂತಿ ನೆಲೆಸೋದು ಸಾಧ್ಯ ಐತೆ. ಕೇವಲ ಒಂದು ಸೈಡ್ಲಿಂದ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಹೇಳಿ ಇನ್ನೊಮ್ಮೆ ಸಾಹೇಬರು ಭರವಸೆ ಕೊಡ್ತೀನಿ. ಇನ್ನೊಮ್ಮೆ ಇಲ್ಕಲ್ಲ ಏನೂ ಆಗಾಗಿಲ್ಲ ಸರ, ನೀವು ಒಟ್ಟು ತಲೆ ಕೆಡ್ಸೋಣಕ್ಕೆ ಹೋಗ್ಬೇಡ್ರಿ, ನೀವು ಆರಾಮ್ ನಿಶ್ಚಿಂತೆ ಆಗಿರಿ, ನಿಮ್ಮ ಕೆಲಸ ಏನೈತೆ ಈ ಕುಂತಂದ್ರೆ ಹಿರಿಯರ ಮಾಡ್ತಾರೆ ಅಂತೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೀರಿ. ಧನ್ಯವಾದ. ಒಳ್ಳೆಯ ರೀತಿಯಲ್ಲಿ ಇದ್ದ ಬಂಧುತ್ವದಿಂದ ಇರುವಂಥ ಒಂದು ಹಬ್ಬ ಇದು.
ನಮ್ಮ ಇತಿಹಾಸದೊಳಗೆ ಇರುವುದರಿಂದ ಆ ಇತಿಹಾಸದ ಪ್ರಕಾರ ಆಚರಣೆ ಮಾಡುವಂಥದ್ದು ಒಂದು ಪದ್ಧತಿ. ಅದರ ಪ್ರಕಾರ ನಾವು ಆಚರಣೆ ಮಾಡ್ತೀವಿ. ಒಂದೊಂದು ಏರಿಯಾಕ್ಕೆ, ಒಂದೊಂದು ರಾಜ್ಯಕ್ಕೆ, ಒಂದೊಂದು ಜಿಲ್ಲೆಗೆ ಒಂದೊಂದು ಥರದ ಆಚರಣೆ ಮಾಡುವಂಥ ಒಂದು ಪದ್ಧತಿಗಳನ್ನ. ಅದರ ಪ್ರಕಾರ ಪದ್ಧತಿ ಅದ. 3ನೇ ತಾರೀಕಿಗೆ ಕಾಮದಾನ ಮಾಡ್ತಾರೆ, 4ನೇ ತಾರೀಕಿಗೆ ಬಣ್ಣ ಹಾಕ್ತಾರೆ. ಅಂದರೆ ಒಂದು ಮುಂಜಾನೆ ಚಾಲೂ ಮಾಡಿದ್ರೆ ಸಂಜೆ 1-2 ಅನ್ನತ್ತೆ ಮುಗಿದು ಬರ್ತದೆ. ಇಷ್ಟೇ ಈ ಹಬ್ಬದ ವಿಶೇಷತೆ. ಅದರಲ್ಲಿ ನಮ್ದು ಏನು ವಿಶೇಷ ಅಂತಂದ್ರೆ ಈಗ ಆ ಹಬ್ಬಕ್ಕೆ ಒಂದು ಕಡಿಮೆ ಆಗುತ್ತೆ. ಯಾಕೆ ಆಗ್ತಾಯಿದೆ ಅಂತಂದ್ರೆ ಬಣ್ಣ ಬಿಟ್ಟು ಬೇರೆ ವಸ್ತುಗಳನ್ನ ಉಪಯೋಗ ಮಾಡೋದ್ರಲ್ಲಿಂತ ಐತ್ಲ ಸಾಕಷ್ಟು ಜನರು ಐತ್ಲ ಊರು ಬಿಟ್ಟು ಬೇರೆ ಕಡೆ ಸುಮ್ಮ ಹೋಗಿಬಿಡ್ತಾರೆ. ಬಣ್ಣನೇ ಆಡೋದಿಲ್ಲ. ಅಂಥವ್ರ ಸಂಖ್ಯೆನೇ ಜಾಸ್ತಿ ಆಗ್ತಾಯಿದೆ, ಬಣ್ಣ ಆಡೋರ ಕಡಿಮೆ ಆಗ್ತಾಯಿದೆ. ಅದಕ್ಕೆ ನಾವು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೇಳ್ಕೊಳೋದು ಏನಂತಂದ್ರೆ ದಯವಿಟ್ಟು ಅಂಥ ಬಣ್ಣಗಳನ್ನ ಐತ್ಲ ಯಾರು ಬಣ್ಣ ಬಿಟ್ಟು ಉಳಿದು ಏನದಾವಲ್ಲ ಅವನು ಮಾರಾಟನ ದಯವಿಟ್ಟು ಸ್ವಲ್ಪ ಬಂದ್ ಮಾಡಬೇಕು. ಅಂದಾಗ ಬಣ್ಣ ಐತ್ಲ ಒಂದು ಸಂಪ್ರದಾಯ ಪ್ರಕಾರ ಆಗುತ್ತೆ, ಚೆನ್ನಾಗಿ ಆಗುತ್ತೆ ಅಂತಂದು ನಾನು ಹೇಳೋ ವಿಚಾರ. ಅದನ್ನು ನಾವು ಎಷ್ಟೋ ಸಲ ಹೇಳ್ತೀವಿ, ಆದರೆ ಐತ್ಲ ಯಾರೂ ಐತ್ಲ ಮಾಡ್ತಾನೆ ಇಲ್ಲ. ಈಗ ವಾರ್ನಿಸ್ ಹಚ್ತಾರೋ ಇನ್ನೊಂದು ಏನೇನೋ ಹಚ್ತಾರೋ ಹೊಲಸು ಅವು ಹಚ್ಚೋಲಿಕ್ಕೆ ಏನಾಗಿದೆ ಬಣ್ಣ ಆಡೋದು ಕಡಿಮೆ ಆಗ್ತದೆ. ಆಡೋದು ಜಾಸ್ತಿ ಆಗಬೇಕು ಅನ್ನೋ ನಾವು ಅಪೇಕ್ಷೆ ಇದೆ. ಅದಕ್ಕೆ ದಯವಿಟ್ಟು ತಾವು ಪೊಲೀಸ್ ಡಿಪಾರ್ಟ್ಮೆಂಟ್ಲಿಂದ ಕಾನೂನು ಕ್ರಮ ತಗೊಂಡ್ರೆ ಒಂದು ನಮಗೈತ್ಲ ಅನುಕೂಲ ಆಗ್ತದೆ ಅಂತ ಹೇಳಿ. ಈ ಸಭೆ ಯಾಕೆ ಕರೀತಾರ? ಇದು ಯಾರಲ್ಲಿ ಭೇದ ಭಾವ ಹುಟ್ಟಬಾರ್ದು. ಬಣ್ಣ ಆಡೋರು ಆಡಲಿ, ಆಡ್ಲಾರ್ದವ್ರು ಬಿಡಲಿ, ಅದು ಆ ಮಾತು. ಈಗ ಹಲಗಿ ಬರ್ಸೋದು ಇವತ್ತಿನ ಕಾಲದಿಂದ ಅಲ್ಲದು, ಯಾವತ್ತಿನ ಕಾಲದಿಂದನೂ ಅದಾವು. ಅವು ಹಲಗಿ ಬರ್ಸೋದಂದ್ರೆ ಒಂದೊಂದು 4 ಹಲಗಿ ಹರಿತಾರೆ, ಆ ಕಡೆ ಹೋಗಿತಾರೆ, ಮತ್ತೆ ಪಡಿತಾರೆ. ಬಡ್ದು ಯಾರು ಏನು ಅವ್ರಿಗೆ ತಕರಾರನ ಮಾಡಿಲ್ಲ. ಯಾಕಂದ್ರೆ ನಾ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಕ್ಕಿದ್ದೀನಿ, ಬೇರೆ ಊರಿಂದ ಬಂದಕ್ಕಿನ ಅಲ್ಲ, ಕಿಲ್ಲೆದನ್ನು ಹುಟ್ಟಿದಕ್ಕೆ ನಾನು. ಮತ್ತು ಯಾವುದು ಬಣ್ಣ ಆಡೋದಂದ್ರೆ ಅವಾಗ ಏನೇನೋ ತಂದು ಏನೇನೋ ಬಡಿತಿದ್ರು. ಇವಾಗ ಅದು ಇಲ್ಲ, ಸೂಕ್ಷ್ಮ ಆಗ್ಬಿಟ್ಟೈತಿ ಜನರು. ಯಾಕಂದ್ರೆ ಒಂದು ಲೆವೆಲ್ ಮಂದಿ ಹೋಗ್ಬಿಡ್ತಾರೆ. ಈ ಸಣ್ಣ ಮಕ್ಕಳು ನಾನು ನಿನಗೆ ಹಚ್ತೀನಿ, ನಾನು ನನಗೆ ಹಚ್ತೀನಿ ಅಂದ್ರೆ ಅದು ಏನು ಇದು ಭೇದ ಭಾವ ಬರೋದೇ ಇಲ್ಲ. ಯಾಕ್ಲೆ ಯಾಕ್ಲೇನ ಹಚ್ತೀನಿ ಅಂತ ಅದು ವಿರೋಧಿ ನಡೀತೈತಿ. ಈಗ 2 ವರ್ಷ ಆಯ್ತು ರಂಜಾನ್, ಇದು ಹೋಳಿ ಹಬ್ಬ ಬರಾಕತ್ತಿ. ಹೋದ ವರ್ಷನೂ 2 ಸೇರೆ ಬಂದಿದ್ದು, ಹೋದ ವರ್ಷನೂ ಇದೆ. ಯಾಕಂದ್ರೆ ಬಂದಾಗೂ ಯಾರು ಏನು ಭೇದ ಭಾವ ಮಾಡೋಂಗಿಲ್ಲ, ಜಗಳ ತೆಗಿಯಂಗಿಲ್ಲ. ನಮ್ಮ ಇಳಕಲದೊಳಗ್ರಿ ನೋಡ್ರಿ, ಮಾನ್ಸ್ವಾಮಿ ಅಜ್ಜಾತು, ಮೃತ್ಯುಗಾದ್ರಿವತ್ತು ನಡೆದಾಡೋ ದಾರಿಗಳಿದು, ನಡೆದಾಡಿದ ಜಾಗಗಳಿದು. ಈ ಜಾಗದೊಳಗೆ ಯಾವ ದುಷ್ಟಶಕ್ತಿ ಬಂದರೂ ಕೂಡ ನಡೆಯಂಗಿಲ್ಲ ನಮ್ಮಲ್ಲಿ. ನಮ್ಮ ತಾಲೂಕಿನಲ್ಲಿ ಇಳಕಲ್ ಅಂದ್ರೆ ಫೇಮಸ್ ಆದಂಥ ಇಳಕಲ್ ಇದು. ಯಾಕಂದ್ರೆ ಗಂಡು ಹೆಣ್ಣು ಭೇದ ಭಾವ ಇಲ್ಲ, ಜಾತಿ ಭೇದ ತರಂಗಿಲ್ಲ. ಇವರು ಸಾಬ್ರದಾರ, ಇವರು ಪಿಂಜಾರದಾರ, ಇವ್ರು ಮುಸುಲ್ರದಾರ, ಇವ್ರು ಕೋರದಾರ, ಯಾವುದೂ ಬರೋದಲ್ಲ, ಯಾವ ಘಟನೂ ನಡೆಯಂಗಿಲ್ಲ. ಅದನ್ನ ನಡೆಸ್ಬೇಕಾದ್ರೂ ನಾನೇ ನಡೆಸೋದು. ಅದನ್ನ ನಡೆಸಲಿಲ್ಲ ನಾವು ಎಲ್ಲರಿಗೂ ಹಿಂಗೆ ಹೋದ್ವಿ ಅಂದ್ರೆ ಯಾರು ಏನು ಅನ್ನಂಗಿಲ್ಲ. ದಯವಿಟ್ಟು ನಾವು ಯಾರಾದರೂ ಇದ್ರಪ್ಪ ಅಂದ್ರೆ ತಾವೆಲ್ಲರೂ ಇಲ್ಲೇ ಬಂದಿದ್ದೀರಿ ನಮ್ಮವ್ರು ಅಂತ ಭಾವಿಸ್ರಿ. ಜಾತಿ ಒಟ್ಟ ತರಬೇಡಿ. ನಮ್ಮಲ್ಲಿ ಜಾತಿನೇ ಇಲ್ಲ ಯಾವ. ನಾವು ಯಾರಿದ್ರು ಎಲ್ಲರೂ ನಮ್ಮವರು ಒಂದೇ. ನಮ್ಮ ಅಕ್ಕವ್ರು ಹೇಳಿದರು, ನಮ್ಮ ಚೆನ್ನಪ್ಪನವ್ರು ಹೇಳಿದರು, ಯಲ್ಲಪ್ಪನವ್ರು ಹೇಳಿದರು, ನಮ್ಮ ಹುಸೇನ್ ಇವರು ಹಸನ್ ಅವ್ರು ಹೇಳಿದರು. ಗಂಡು ಹೆಣ್ಣು ಎರಡ ಜಾತಿ. ದಯವಿಟ್ಟು ಯಾರು ಬಂದರೂ ಇವತ್ತು ನಮಾಜಿಗೆ ಹೋಗ್ತಿರ್ತಾರೆ, ಅವತ್ತನ್ನು ನೋಡ್ರಿ. ಅವಾಗ ಯಾರು ಅವ್ರು ಚಾರಾದ್ಮೇಲೆ ಗೊತ್ತಾಯ್ತು ಇವತ್ತು ನಮಾಜಿಗೆ ಹೋಗ್ತಾರೆ ಏನಿಲ್ಲ ಅನ್ನೋದು. ದಯವಿಟ್ಟು ಯಾರಿದ್ರು ನೀವು ಎಲ್ಲರೂ ಸೇರಿ ನಾವು ಒಂದೇ ತಾಯಿ ಮಕ್ಕಳಾಗಿ ಇಲ್ಲಿ ನಮ್ಮವ್ರಂತ ಎಲ್ಲರೂ ಭಾವಿಸೋಂಥ ಎಲ್ಲ ಹಬ್ಬಗಳನ್ನು ಆಚರಣೆ ಮಾಡೋಣ ಅಂತೇಳಿ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಈ ಹೋಳಿ ಹುಣ್ಣಿಮೆ ಸಭೆ ನಾನು ಬಸಣ್ಣರು ಹೇಳಿದಂಗೆ 1 ವಾರ ಮುಂಚೆಗೆ ನೀವು ಕರಿಬೇಕಾಗಿ. ಯಾಕಂದ್ರೆ ನಮ್ಮ ಓಣ್ಯಾಗ ನಮ್ಮ ಬಾಗಲಕೋಟೆ ಜಿಲ್ಲೆದಾಗ ಸ್ಪೆಷಲ್ ಇರೋದು ನಮ್ಮ ಇಳಕಲ್ಲು ಮತ್ತು ಬಾಗಲಕೋಟದ್ದು ಹೋಳಿ ಹುಣ್ಣಿಮೆ. ಒಂದವರು ಕಾಮಣ್ಣನ ಸುಟ್ಟು ಸೋಗಿನ ಬಂಡಿ ಮಾಡ್ತಾರೆ. ನಾವು ಸೋಗಿನ ಬಂಡಿ ಆಡಿ ಬಂದು ಕಾಮಣ್ಣನ ಸುಟ್ಟು ಬಣ್ಣ ಆಡ್ತೀವಿ. ಅವ್ರು 3 ದಿವಸ ಆಡಿದ್ರೆ ನಾವು 2 ದಿವಸ ಆಡ್ತೀವಿ. ಅದಕ್ಕೆ ನಾವು ಜಲ್ದಿನ ಕರೆದಿದ್ರಿ ಅಂದ್ರೆ ಕೆಲವೊಂದು ದಿವಸ ಕಾಮಣ್ಣನ ಇದ್ರು ಮಾಡೋರಿದ್ರು ಸೋಗಿನವರು, ಯಾತಳಪ್ಪನ ಕಟ್ಟಿ, ಆಮೇಲೆ ಹಳೆ ಮುಗೀತು. ಅವರು ಏನಾರ ನಿಮಗೆ ಕೇಳ್ತಿದ್ರು, ಬಂದೋಬಸ್ತ್ ಕೇಳ್ತಿದ್ರು, ಹಿಂಗೆ ಮಾಡ್ತೀವ್ರಿ ಅಂತ ಹೇಳ್ತಿದ್ರನ ಅವ್ರು ಮಾಡ್ಯಾರ ಅಂತ ಹೇಳಿ. ಅದಕ್ಕೆ ಅದೊಂದು ನೀವು ಜಲ್ದಿ ಕರೆದಿದ್ದು ಒಳ್ಳೇದಾಕಿತ್ತು. ಇನ್ನು ಎಲ್ಲರೂ ಅದನ್ನೇ ಹೇಳ್ತಾರೆ, ಮತ್ತು ನಾನು ಅದನ್ನೇ ಹೇಳ್ಬೇಕು. ವಿಜಯ ಮಾನಸ್ವಾಮಿಗಳು ಅದಾರ, ಮೃತ್ಯು ಇದು ಅದಾರ. ನಮ್ಮಲ್ಲಿ ಏನೋ ಜಗಳ ಬರೋಲ್ಲ, ಜಾತಿ ಜಗಳ. ಒಂದು ಏನಪ್ಪ ಅಂತಂದ್ರೆ ನಾವು ಮುಸ್ಲಿಂ ಬಾಂದ್ರಲ್ಲಿ ಈಗ ಬಣ್ಣ ಹಚ್ಚೋರು ನಾನು ಆಡಕತ್ತಿದ್ನವ್ರು ನಾ ಬಂದು ನೀನು ಬಣ್ಣ ಹಚ್ಚಾಗಲ್ಲ. ಇದು ಕೊಂಡ್ಬಿಡು ರೋಜಾಕಂದು ನನಗೆ ಗೊತ್ತಾಗ. 3ನೇತೆ 4ನೇತೆ ಹುಡ್ರು ಬಣ್ಣ ಆಡ್ತಿರ್ತಾರೆ, ಅವ್ರ ದೋಸಗ ಹೋಗುತ್ತಿರ್ತಾನೆ, ಪಸಕ್ಕನೆ ಸಿಡಿದ್ರು ನಿಮಗೆ 4 ಕಣ್ಣಿ ಸಿಡಿದಿರ್ಬೋದು. ಅಂತ ಹೊತ್ತಿನ ನೀವು ಅದನ್ನು ಯಾರೋ ಸಣ್ಣ ನೋಡ್ರು ನಮ್ಮ ಮಕ್ಳು ಉಗ್ಗ್ಯಾರ ಬಿಡಂತ ನೀವು ಸಮಾಧಾನ ತೊಗೊಂಡು ಹೋದ್ರಿ ಅಂತಂದ್ರೆ ಎಲ್ಲೂ ಜಗಳ ಆಗಾಗಲ್ಲ. ಈಗ ಅವ್ರು ಯಶನವ್ರು ಹೇಳಿದ್ರು, ಯಾಕೆ ನಾ ಬರೋಗಲ್ಲ ಅಂತ. ಯಾರೂ ಬರೋಗಲ್ಲ. ಈಗ ನಾನು ಮನೆಗೆ ಕುಂತಿರ್ತೀನಿ, ನನಗೆ ಬಂದು ನನ್ನ ದೋಸೆ ಬಣ್ಣ ಹಚ್ಚಿರ್ತೀನಿ, ನಾವು ಅವ್ರ ಜೊತೆ ಹೊರಗೆ ಬರ್ತೀವಿ. ಇಲ್ಲಾಂದ್ರೆ ನಾನು ಮನೆಯಾಗ ಕುಂತಿರ್ತೀನಿ, ನೀವು ಮನೆಯಾಗೆ ಇರ್ತೀರಿ. ನಿಮ್ಮ ರೋಜಾ ನಮಾಜ್ ಟೈಮಿಗೆ ನೀವು ಹೊರಗೆ ಬರ್ತಿರ್ತೀರಿ. ಏನೋ ಅಚಾನಕ್ಕಾಗಿ ಹುಡುಗರು ಉಗ್ಗಾಡೋ ಹೊತ್ತಿನಾಗೆಲ್ಲ ನನಗೆ ಹೋಗೋ ಹೊತ್ತಿನಾಗ ನಾವು ಹೋಗೋ ಹೊತ್ತಿನಾಗ ನಿಮ್ಗೊಂದು 4 ಕಣ್ಣಿ ಸಿಡಿಬೋದು.
ನಿಮ್ಮ ಪ್ರತ್ಯೇಕ ನೀವು ಹೋಗಿರ್ತೀವಿ, ನಮ್ಮ ಪ್ರತ್ಯೇಕ ನಾವು ಮಾಡ್ತಿರ್ತೀವಿ. ಏನೋ ಒಂದು ನಾಲ್ಕನೇ ಯಾರಿಗೆ ಹಿಂಗೆ ಉಗ್ಗವತ್ನಾಗ ಗಾಡಿಗೆ ಬಡೀತು ಅಥವಾ ನಮ್ಮ ಮಂಗಿಗೆ ಬಡೋದು ನಿಮ್ಗೆ ಒಂದು ನಾಲ್ಕನೇ ಸಿಡಿಬೋದು. ಸಿಡ್ದತ್ನ ನೀವು ನಮ್ಮ ಮನತಂಬ್ರುಗ್ಯಾರ ಅಂತ ನೀವು ಸಮಾಧಾನ ತೋರಿ, ನಾವು ಅಂತದನ್ನ ಮಾಡಬೇಡ್ರಪ್ಪ ಅಂತ ನಾವು ಹೇಳ್ತೀವಿ. ಆದಷ್ಟು ಏನು ಸಾಧ್ಯ ಆಗುತ್ತೆ ಅಷ್ಟು ಎಲ್ಲರೂ ಕೂಡಿ ಶಾಂತಿಯಿಂದ ಹಬ್ಬನ ಆಚರಣೆ ಮಾಡಿಕೊಂಡು ಅವರಿಗೆ ಬಲ ತುಂಬಂತೇಳಿ ನಾನು ಎರಡು ಮಾತು ಮುಗಿಸ್ತೀನಿ. ಉಳಿವಿಣೆ ಅಂದರೆ ಹೇಳಿದ್ರೆ ಅಗಳ ಹಿರಿಯರೊಬ್ಬರು ಕಾಮಧಾನ ಮಾಡೋದ್ರಿಂದ ನಮ್ಮಲ್ಲಿರುವ ಕಾಮ, ಕ್ರೋಧ, ಮೋಹ, ಮತ್ಸ, ಸಾಮರಸ್ಯ ಯಾರು ಕೆಟ್ಟಾಗಿರ್ತಾರೋ ಆ ಸಾಮರಸ್ಯನ ಸುಟ್ಟು ಅದರ ಮರದಿನ ಬೂದಿಯೊಳಗೆ ನಾವು ಬಣ್ಣ ಆಡುವ ಮುಖಾಂತರ ನಾವೆಲ್ಲರೂ ಒಂದೇ ಅನ್ನುವ ಭಾವನೆ ತೋರಿಸುವ ಹಬ್ಬವೇ ಹೋಳಿ ಹುಣ್ಣಿ ಹಬ್ಬ. ಯಾಕಂದರೆ ಎಲ್ಲರೂ ಸೇರಿ ಆಚರಣೆ ಮಾಡುವ ಹಬ್ಬ ಅಂದ್ರೆ ಹೋಳಿ ಹುಣ್ಣಿ. ಹಲವಾರು ಹಬ್ಬಗಳು ಬರ್ತಾವೆ, ಆದರೆ ಇದು ಸಾಮರಸ್ಯದಿಂದ ಕೂಡಕ್ಕೆ ಯಾರು ಒಂದು ವರ್ಷದೊಳಗೆ ಜಗಳ ಆಗಿರ್ತವೆ, ಭೇದ ಭಾವ ಇರ್ತವೆ, ನಮ್ಮ ದೋಸ್ತಿಯಲ್ಲಿ ಏನೋ ಒಂದಿಷ್ಟು ತಡುಕು ಒಡಕುಗಳಾಗಿರ್ತವೆ. ಇದು ಬಣ್ಣ ಹಚ್ಚುವ ಮುಖಾಂತರ ನಾವೆಲ್ಲರೂ ಭಾರತೀಯರು, ಈ ಪರಂಪರೆ ಈ ಸಂಸ್ಕೃತಿಯ ನೆಲೆ ಉಳ್ಳವರು ಅಂತೇಳಿ ಸಾಮರಸ್ಯದಿಂದ ಬದುಕೋಕೆ ಇದೊಂದು ಸಾಮರಸ್ಯದ ಹಬ್ಬ. ಹಾಗಾಗಿ ತಾವೆಲ್ಲರೂ ಕೂಡ ಈ ಹಬ್ಬದಲ್ಲಿ ಯಾರ್ಯಾರು ಊರಿಗೆ ಹೋಗಿದ್ರೆ ಆ ಊರಿಗೆ ಹೋಗೋದು ಕ್ಯಾನ್ಸಲ್ ಮಾಡ್ಕೊಂಡು ತಾವೆಲ್ಲರೂ ಕೂಡ ಈ ಹೋಳಿ ಹಬ್ಬದಲ್ಲಿ ಭಾಗವಹಿಸಬೇಕೆಂದು ನಾನು ತಮ್ಮಲ್ಲೇ ಮತ್ತೊಮ್ಮೆ ವಿನಂತಿಸ್ಕೊಳ್ತಾ ಇದ್ದೇನೆ. ಯಾಕಂದರೆ ಈ ಪರಂಪರೆನ ಉಳಿಸ್ಬೇಕಾಗಿದ್ದು ನಾವೆಲ್ಲರೂ. ಹೆಚ್ಚಿನ ಯುವ ಪೀಳಿಗೆ ಹಬ್ಬ ಯಾಕೆ ಅನ್ನೋದು ಗೊತ್ತಿಲ್ಲ. ಇವತ್ತಿನ ಯುವ ಪೀಳಿಗೆ ಹಬ್ಬ ಬರೋದೇ ನಾವೆಲ್ಲ ಏನೋ ಒಂದು ಅವಾಗವಾಗ ಸೇರೋಕೆ, ನಾವು ಸೇರಲಿಲ್ಲ ಅಂದರೆ ನಮ್ಮಲ್ಲಿ ಭೇದ ಭಾವ ಚಲೋ ಆಗುತ್ತೆ. ಅವ ದೊಡ್ಡವ, ಇವ ಸಣ್ಣವ, ಅವ ಶ್ರೀಮಂತ, ಅವ ಆ ಜಾತಿ, ಇವ ಈ ಜಾತಿ, ಇವೆಲ್ಲ ಯಾಕೆ ಬರ್ತಾವಂದ್ರೆ ನಾವು ಸೇರ್ಲಾರ್ದು ಕೊರತೆ ಅಂತ. ಹಿಂದಿನ ಹಿರಿಯರು, ನಮ್ಮ ಹಿಂದಿನ ತಲೆಮಾರು ಹಿರಿಯರು ಏನು ಮಾಡ್ತಿದ್ರು ಅಂದರೆ ಕನಿಷ್ಠ ಲೆಕ್ಕ ಮಾಡಿದರೆ ಭಾರತೀಯ ಸಂಸ್ಕೃತಿ ಒಳಗೆ ತಿಂಗಳಿಗೆ ಒಂದಾದರೂ ಹಬ್ಬ ಬರ್ತೈತೆ. ಆ ಹಬ್ಬದೊಳಗೆ ಎಲ್ಲದರೊಳಗೂ ಭಾಗವಹಿಸಿ ಬೇರೆ ಬೇರೆ ಜಾತಿ ಸಮಾಜದ ಆಚರಣೆ ವಿಚಾರಣೆಯಲ್ಲಿ ಎಲ್ಲ ಭಾಗವಹಿಸಿ ಅವರೆಲ್ಲ ಒಗ್ಗಟ್ಟಾಗ್ತಿದ್ರು.